ಜಾಗೃತವಾಗಿರ್ತಕ್ಕಂಥ ಸ್ವಾಭಿಮಾನದ ಕ್ಷೇತ್ರ. ಈ ಚುನಾವಣೆ ನಡೀತಾ ಇರೋದು ಭಾರತ ದೇಶಕ್ಕೆ, ಭಾರತೀಯರ ಸ್ವಾಭಿಮಾನಕ್ಕೆ, ಭಾರತೀಯರ ಅಖಂಡತೆಗೆ, ಭಾರತೀಯರ ರಕ್ಷಣೆಗೆ, ಭಾರತ ದೇಶವನ್ನ 11ನೇ ಸ್ಥಾನದಲ್ಲಿದ್ದ 5ನೇ ಸ್ಥಾನಕ್ಕೆ ತಂದು ಅದನ್ನ ಕೇವಲ 2 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ತರ್ತಕ್ಕಂಥದ್ದು. ಮತ್ತೆ 3 ವರ್ಷದಲ್ಲಿ ಭಾರತ ದೇಶವನ್ನ 1ನೇ ಸ್ಥಾನಕ್ಕೆ ತರ್ತಕ್ಕಂಥದ್ದಕ್ಕೆ ಈ ಚುನಾವಣೆ ದೇಶದ ಈ ಚುನಾವಣೆ ದೇಶದ ಭವಿಷ್ಯಕ್ಕೋಸ್ಕರವಾಗಿ, ಈ ಚುನಾವಣೆ ಯುವಕರ ಆಶಾಕಿರಣಕ್ಕೋಸ್ಕರವಾಗಿ, ಈ ಚುನಾವಣೆ ಭವ್ಯ ಭಾರತದ ಮುಂದಿನ ಪೀಳಿಗೆಗೆ ದೊಡ್ಡ ಸಂದೇಶವನ್ನು ಕೊಡೋದಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ರಾಷ್ಟ್ರದ ಪ್ರಧಾನಿ ಮಾಡೋದಕ್ಕೆ ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಬಡವರನ್ನ, ಕಡುಬಡವರನ್ನ, ತುಳಿತಕ್ಕೆ ಒಳಪಟ್ಟಂತವ್ರನ್ನ ಎಲ್ಲರಿಗೂ ಕೂಡ ಸಮಾನತೆ ಕೊಟ್ಟಂತವರು ಸನ್ಮಾನ್ಯ BS ಯಡಿಯೂರಪ್ಪನವರು. ಮೊಟ್ಟ ಮೊದಲ ಬಾರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸಿ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಿ ಯಾವುದೇ ವ್ಯಕ್ತಿ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಮುಂದಿನ 3ನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ತ್ಯಾಗ ಮಾಡ್ತೀವಿ ಮಾತನಾಡಿದ್ರು. ಮತ್ತೆ ಒಂದು ಮಾತನ್ನ ಹೇಳ್ತೀನಿ, ನಾಳಿದ್ದು ಚುನಾವಣೆ ಇದೆ. ತಿಪ್ಟೂರಿನ ಕಲ್ಪತರು ನಾಡಿನಲ್ಲಿ ಒಂದು ಐತಿಹಾಸಿಕ ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಯಡಿಯೂರಪ್ಪ ಸಾಹೇಬರು ಬಂದ್ಮೇಲೆ ನೀವು ತೀರ್ಮಾನ ನಿಮ್ಮದು ದೊಡ್ಡದಾಗಿದೆ. ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ನಾವೆಲ್ಲರೂ ಕೂಡ ಕಮಲದ ಗುರುತಿಗೆ ಮತ ನೀಡುವ ಮುಖೇನ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡೋಣ. ಈ ದೇಶದ ಬೆಳವಣಿಗೆಯಲ್ಲಿ ರಾಷ್ಟ್ರದ ಮುಂಚೂಣಿಗೆ ತರ್ತಕ್ಕಂಥದಕ್ಕೆ ನರೇಂದ್ರ ಮೋದಿ ಅವರ ಅನುಭವವನ್ನ ದೇಶ ಹಂಚಿಕೊಳ್ತದೆ ಅಂತ ಹೇಳಿ ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯನ್ನ ಲಘುವಾಗಿ ಮಾತನಾಡಿ ಅವರ ಜನತೆಯ ಗಾಂಭೀರ್ಯವನ್ನ ಮುಖ್ಯಮಂತ್ರಿಗಳು ಕಳ್ಕೊತಾ ಇದ್ದಾರೆ. ಅಂತ ಮುಖ್ಯಮಂತ್ರಿ ಎಲ್ಲ ಒಂದ್ ಕಡೆ ಯೋಚನೆಯನ್ನ ಮಾಡಿ ಮಾತನಾಡಬೇಕಾಗ್ತಾರೆ. ಬಂಧುಗಳೇ, ನಾನು ಯಡಿಯೂರಪ್ಪ ಅವರು ವಿನಂತಿ ಮಾಡ್ತೀನಿ, ನಿಮ್ಮ ಆಶೀರ್ವಾದ, ಸನ್ಮಾನ್ಯ ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿ ವಿಜಯನಗರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇದೆ. ತುಮಕೂರಿನ ಮಾತೇನಂತೆ ಬಿಜೆಪಿಯನ್ನ ಗೆಲ್ಲಿಸೋದ್ರ ಮುಖೇನ ನನಗೆ ಆಶೀರ್ವಾದವನ್ನು ಮಾಡಬೇಕು ಅನ್ನುವ ಮನವಿಯನ್ನ ಮಾಡಿ ಈ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ನಾಗೇಶ್ ಅಣ್ಣ ಅವರು 2 ನಿಮಿಷ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಮಗೆ ಮನವಿ ಮಾಡ್ತೀನಿ, ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ ದಯಮಾಡಿ ಒಂದು ನಿಮಿಷಪ್ಪ ಪ್ಲೀಸ್ ಉತ್ಸಾಹ ಪ್ರೀತಿ 26ನೇ ತಾರೀಕು ನಮಸ್ಕಾರ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ. ಕಲ್ಪತರು ನಾಡು ತಿಪ್ಟೂರಿನಲ್ಲಿ ಈ ಬೃಹತ್ ಮೆರವಣಿಗೆ ಸಭೆ ನಡೀತಾ ಇದೆ. ವಿ ಸೋಮಣ್ಣ ಅಂತ ಹೇಳಿದ್ರೆ ವಿ ಅಂದ್ರೆ ವಿಕ್ಟರಿ. ಹೀಗಾಗಿ ನಿಮ್ಮ ಆಶೀರ್ವಾದದಿಂದ ಸೋಮಣ್ಣ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದ್ರ ಬಗ್ಗೆ ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚವೇ ನೋಡ್ತಾ ಇರುವಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮಾಡೋರಿದ್ದೇವೆ. ಕರ್ನಾಟಕದಲ್ಲಿ ವಿ ಸೋಮಣ್ಣ ಸೇರಿ 28 ಲೋಕಸಭಾ ಕ್ಷೇತ್ರ
ಮಾಡಬೇಕು. ನಾನಿವತ್ತು ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೇನೆ, ಶಿವಮೊಗ್ಗ ಜಿಲ್ಲೆ